ಇದು ಬರುವಂಥ ಅಡ್ರೆಸ್ ನಿಮಗೆ ಹೆಬ್ರಿಗೆ ಬಂದರೆ 7 ಕಿಲೋಮೀಟರ್ ದೂರ, ಉಡುಪಿಗೆ ಬಂದರೆ ಸಾಧಾರಣ ಒಂದು 32 ಕಿಲೋಮೀಟರ್ ದೂರ ಆಗ್ತದೆ. ನೀವು ಕೊರಗಜ್ಜ ದೇವಸ್ಥಾನ ಮುಳ್ಳುಗುಡ್ಡೆ ಅಂತೇಳಿ ಯಾರ ಹತ್ರ ಹೇಳಿದರು, ನಮ್ಮ ಲೊಕೇಶನಲ್ಲಿ ಸಹ ಉಂಟು, ಗೂಗಲ್ ಲೊಕೇಶನಲ್ಲಿ ಸಹ ಮುಳ್ಳುಗುಡ್ಡೆ ಕೊರಗಜ್ಜ ಕ್ಷೇತ್ರ ಹಾಕಿದರೆ ಸರಿಯಾದ ನೇರವಾದ ಸಂಪರ್ಕ ಕೊಡುತ್ತದೆ. ಆಮೇಲೆ ಬರುವ ದಾರಿ ನಿಮಗೆ ಹೆಬ್ರಿ ಮೇಲೆ ಬರ್ಬೋದು, ಉಡುಪಿ ಮೇಲೂ ಸಹ ಬರ್ಬೋದು. ಕ್ಷೇತ್ರದ ಅಡ್ರೆಸ್ ಮತ್ತು ಟೈಮಿಂಗ್ಸು, ಯಾವ ದಿನ ವಿಶೇಷತೆ, ಅದು 3 ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನಾವು ಅಂದರೆ ಬೆಳಿಗ್ಗೆ 10 ಗಂಟೆಗೆ ಪೂಜೆ ಆಗ್ತದೆ, ಪ್ರತಿದಿನ 10 ಗಂಟೆಗೆ ಪೂಜೆ, ರಾತ್ರಿ 8 ಗಂಟೆಗೆ ಪೂಜೆ ಆಗ್ತದೆ. ಪ್ರಶ್ನಾ ದಿನ ಅಪಾಯಿಂಟ್ಮೆಂಟ್ ತಗೊಂಡವ್ರಿಗೆ 10 ಗಂಟೆ ಮೇಲೆ ಅಪಾಯಿಂಟ್ಮೆಂಟ್ ಪ್ರಕಾರವಾಗಿ ಪ್ರಶ್ನೆ ಹೇಳ್ಕೊಂಡು ಹೋಗ್ತೇವೆ. ಮುಕ್ತ ಅಂದರೆ ತಿಂಗಳು ಕಾರ್ಯದ 5 ದಿನದ ಒಳಗನವರು ಬರಲಿಕ್ಕೆ ನಾವು ಸ್ವಲ್ಪ ಆಕ್ಷೇಪಣೆ, ದೈವದ ನುಡಿಯಂತೆ. ಮತ್ತು ತೀರಿ ಹೋದು ಅಥವಾ ಸಂಸಾರದಲ್ಲಿ ಯಾರಾದರೂ ಜನನ ಆದರೆ 11 ದಿನ 13 ದಿನ ಅಂದರೆ ಕ್ರಮದಲ್ಲಿ ನಾವು ಮಾಡ್ಕೊಂಡು ಹೋಗ್ತೇವೆ. ಆಮೇಲೆ ಬರುವುದು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ. ಪೂಜೆ ಆದಮೇಲೆ ಅನ್ನದಾನ ಶುರುವಾಗ್ತದೆ. ಅನ್ನ, ಸಾರು, ಪಲ್ಯ, ಪಾಯಸ ಅನ್ನುವಂಥ ಲೆಕ್ಕದಲ್ಲಿ ಒಂದು 5 ಬಗೆಯ ವಿಚಾರಣೆಯನ್ನು ಪ್ರತಿದಿನ ಮಾಡ್ತೇವೆ. ಯಾರು ಬಂದರೂ ಸಹ, ಎಷ್ಟೊತ್ತಿಗೆ ಬಂದರೂ ಸಹ ಬಂದಿಲ್ಲಿ ವ್ಯವಸ್ಥಾಪಕರು ಸ್ವಲ್ಪ ಅಂದರೆ, ಯಾಕಂದರೆ ಕೆಲಸ ಮಾಡಿ ಸುಸ್ತಾಗಿರ್ತಾರೆ, ಎಲ್ಲರೂ ಮಲಗಿದ್ರು ಸಹ ಕೇಳಿದರೆ ಅವರು ವ್ಯವಸ್ಥೆ ಮಾಡಿ ಕೊಡ್ತಾರೆ ಅದಕ್ಕೆ. ಸ್ವಾಮಿ ಅಜ್ಜನಿಗೆ ವಂದಿಸುತ್ತಾ ಇಲ್ಲಿನ ಕ್ಷೇತ್ರದ ಮಹಿಮೆಯನ್ನು ಹೇಳಿ ಇಚ್ಛೆಪಡಿಸಿದ್ದೇನೆ. ನನ್ನ ಹೆಸರು ನಿರ್ಮಲ, ನಾನು ಮೂಲತಃ ಇಲ್ಲಿಯವರೇ. ನಾನು ಇದು 2021ರಲ್ಲಿ ಪ್ರಾರಂಭವಾಗಿ ಕೊರಗಜ್ಜ ಕ್ಷೇತ್ರದ್ದು. ಅಲ್ಲಿಂದ ಅಜ್ಜನ ಪವಾಡ ಒಂದು ರೀತಿ ನಡೀತಾ ಉಂಟು. ತುಂಬ ಮಂದಿ ಭಕ್ತರು ಬರ್ತಿದ್ದಾರೆ. ಹಂತದಲ್ಲಿ ನಾನು ಒಬ್ಬಳು ಭಕ್ತ ಇಲ್ಲಿಗೆ ಬರ್ತಿದ್ದೇನೆ. ನಾನು ತುಂಬ ಕಷ್ಟದಲ್ಲಿದ್ದೆ. ಅಜ್ಜನಲ್ಲಿ ಬಂದಾಗ ನನ್ನ ಕಷ್ಟ ಸುಖ ಹೇಳ್ಕೊಂಡಾಗ ಅಜ್ಜ ನನಗೆ ಒಳ್ಳೆ ರೀತಿಯಲ್ಲಿ ಸಹಾಯ ಕೊಟ್ಟಿದ್ದಾರೆ. ನನ್ನ ಮಗನಿಗೆ ಕಲಿತು ಜಾಬ್ ಆಗಲಿಲ್ಲ, ಅಜ್ಜನ ಹತ್ರ ಹೇಳ್ಕೊಂಡೆ, ಅಜ್ಜ ನನ್ನ ಮಗನಿಗೆ ಏನಾದರೂ ಒಂದು ಜಾಬ್ ಕೊಡಿಸಿ ಅಜ್ಜ ಅಂತ ಹೇಳ್ತೇನೆ. ನನ್ನ ಮಗನಿಗೆ ಈ ಅಜ್ಜನ ದಯದಿಂದ, ಅನುಗ್ರಹದಿಂದ ನನ್ನ ಮಗನಿಗೆ ಜಾಬ್ ಆಗಿದೆ. ಅಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ. ಎಲ್ರಿಗೂ ಈ ಅಜ್ಜ, ನಂಬಿದವರಿಗೆ ಅಜ್ಜ ಯಾವತ್ತೂ ಕೈ ಬಿಡೋದಿಲ್ಲ ಎನ್ನುವ ಹಾಗೆ ಈ ಅಜ್ಜ ಎಲ್ರಿಗೂ ಒಳ್ಳೆಯದೇನೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಒಳ್ಳೆಯ ಮಾಡ್ತಾರೆ ಅಂತ ನನ್ನ ನಂಬಿಕೆ. ವೀಕ್ಷಕರಿಗೆ ಏನು ನಮಗೆ ತುಂಬ ಕಮೆಂಟ್ಸ್ ಬರ್ತಾ ಇದ್ದಾರೆ. ಈ ಭಾಗದಲ್ಲಿ ಕೊರಗಜ್ಜ ಹೆಂಗೆ ಆರಾಧನೆ ಮಾಡಬೇಕು, ಕೊರಗಜ್ಜನ ಮಹಿಮೆಗಳು, ಕೊರಗಜ್ಜನ ಪವಾಡಗಳು ತುಂಬ ತಿಳಿದಿದೆ. ಆದ್ರಿಂದ ಈ ಭಾಗದಲ್ಲಿ ಪ್ರತಿಯೊಬ್ಬರು ಕೊರಗಜ್ಜನ ಆರಾಧಿಸ್ತಾರೆ. ಮನೆಯಲ್ಲೇ ನಾನು ಕೇಳ್ಪಟ್ಟಿದ್ದೀನಿ, ಮನೇಲಿ ಕುತ್ಕೊಂಡು ಕೊರಗಜ್ಜನ ನೆನೆಸ್ಕೊಂಡು ₹1 ಅರ್ಕೆ ಕಟ್ಟಿದ್ರೆ ಕೆಲಸ ಆಗುತ್ತೆ, ಒಂದು ಚಕ್ಲಿ ಇಟ್ಟರೆ ಕೆಲಸ ಆಗುತ್ತೆ ಅನ್ನೋದು ನಾನು ತುಂಬ ಕೇಳ್ಪಟ್ಟಿದ್ದೀನಿ. ಆದ್ರಿಂದ ನಮ್ಮ ಬೆಂಗಳೂರು ಭಾಗದ ಜನಗಳಿಗೆ ಕೊರಗಜ್ಜ ಅನ್ನೋ ಹೆಸರು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಆ ಅಪ್ಪನ ಮಹಿಮೆ ಆಗಲಿ, ಪವಾಡ ಆಗಲಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮಾಡಿ. ಮತ್ತು ಕ್ಷೇತ್ರದ ಮಹಿಮೆಗಳನ್ನ ಸ್ವಲ್ಪ ತಿಳಿಸ್ಕೊಡಿ. ಮೊದಲಾಗಿ ಎಲ್ಲರಿಗೂ ನಮಸ್ತೆ. ನೀವೀಗ ಅದೇ ಕೇಳಿದ್ರಿ, ದೈವ ಕೊರಗಜ್ಜ ಅಂದರೆ ಹೇಗೆ, ಕೊರಗಜ್ಜ ಅನ್ನುವಂಥ ದೈವದ ಮಹಿಮೆ ಏನು, ಕೊರಗಜ್ಜ ದೈವದ ಆರಾಧನೆ ಹೇಗೆ ಅಂತ ಹೇಳಿ ನೋಡಿ. ನಮ್ಮ ಪರಶುರಾಮ ಸೃಷ್ಟಿಯಲ್ಲಿ ನಮಗೆ
ನಾನು ತಿಳಿದ ನನಗೆ ಗೊತ್ತಿದ್ದಷ್ಟು, ನನಗೆ ತಿಳಿದಷ್ಟು, ನನ್ನ ಹಿರಿಯರು ನನಗೆ ಹೇಳಿಕೊಟ್ಟಷ್ಟು. ಯಾಕಂತ ಹೇಳಿದರೆ ಯಾವುದಕ್ಕೂ ಸರಿಯಾದ ಸಾಕ್ಷಿ, ಆಧಾರ ಅಥವಾ ಕುರುಹುಗಳು ನಮ್ಮಲ್ಲಿ ಇತ್ತೀಚೆಗೆ ಇಲ್ಲ. ದೈವಾರಾಧನೆ ಅಂತ ಹೇಳಿದರೆ ಒಂದು ಶಕ್ತಿಯನ್ನು ನಾವು ಹಿರಿಯರು ನಮಗೆ ಹೇಗೆ ಕಲಿಸ್ಕೊಂಡು ಬಂದಿದ್ದಾರೆ ಅದರ ಪ್ರಕಾರ ನಾವು ಆರಾಧನೆ ಮಾಡ್ಕೊಂಡು ಹೋಗ್ತಿರುವಂಥ ಶಕ್ತಿ. ಹಾಗೆ ಕೊರಗಜ್ಜನ ಬಗ್ಗೆ ಹೇಳಬೇಕಾದ್ರೆ ಕೊರಗಜ್ಜ ದೈವ ಅನ್ನುವಂಥದ್ದು ಲೆಕ್ಕಾಚಾರ ನಾನು ಹೇಳೋದಿಲ್ಲ. ಯಾಕಂದರೆ ಕೊರಗಜ್ಜನ ನಾನು ಇಷ್ಟು ತನಕ ದೈವ ಅಂತ ತಿಳ್ಕೊಳ್ಳಿಲ್ಲ. ನನ್ನ ಸ್ವಂತ ಅಜ್ಜ ಅನ್ನುವಂಥ ಲೆಕ್ಕಾಚಾರದಲ್ಲಿ ನಾನು ಅದನ್ನು ಭಾವನೆಯಲ್ಲಿ ಇಟ್ಕೊಂಡಿದ್ದೇನೆ. ಅದೇ ಪ್ರಕಾರವಾಗಿ ಭಾವನೆ ಅನ್ನುವಂಥದ್ದು ಅದು ನನಗೆ ನಂಬಿಕೆ ಇದ್ದರೆ, ಆ ಶಕ್ತಿಯ ಮೇಲೆ ನಂಬಿಕೆ, ಆ ಶಕ್ತಿಯ ಆರಾಧನೆಯ ಬಗ್ಗೆ ನಂಬಿಕೆ ಇದ್ದರೆ ಆ ಶಕ್ತಿ ಖಂಡಿತವಾಗ್ಲೂ ಕೈ ಬಿಡೋದಿಲ್ಲ ಅನ್ನುವಂಥದ್ದಕ್ಕೆ ಸಾಕ್ಷಿ ಅನೇಕ. ಈಗ ಇತ್ತೀಚೆಗೆ ಇವತ್ತು ನೋಡಿದರೆ ನೀವು ನಮ್ಮ ಕ್ಷೇತ್ರದಲ್ಲಿ ಅನೇಕ ಭಕ್ತರು ಬರ್ತಿದ್ದಾರೆ. ಅನೇಕ ಭಕ್ತರು ಅಂತ ಹೇಳಿದರೆ ನಾನು ಕೊರಗಜ್ಜನ ನಾನು ಹೇಳಬೇಕಾದ್ರೆ ನಾನು ಈ ದೈವಾರಾಧನೆ ಪದ್ಧತಿಯಲ್ಲಿ ಇದ್ದವನಲ್ಲ. ಯಾಕಂದರೆ ನಮಗೂ ಕುಟುಂಬ ದೈವಗಳೆಲ್ಲ ಉಂಟು. ಅಂಥ ಪ್ರಕಾರವಾಗಿ ದೂರದಲ್ಲಿ ಕೈ ಮುಗಿದು ದೇವರಿಗೆ ಆಗಬೇಕಾದಂಥ ಭೋಗ ಆ ಹೊತ್ತಿನಲ್ಲಿ ನಾವು ಅದಕ್ಕೆ ಮುಂಚೂಣಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ವಿ. ಇದು ಹೇಗೆ ಹೇಳ್ತಾರೆ ಅಂತ ಹೇಳಿದರೆ ನನ್ನ ಜೀವನ ಹೇಗಾಗಿದೆ ಅಂದರೆ ದೋಸೆಯನ್ನು ಮಗುಚಿ ಹಾಕಿದಾಗ ಆಗಿದೆ. ದೇವರ ವಿಚಾರ ಗೊತ್ತಿಲ್ಲದವನ ತಗೊಬಂದು ದೇವರ ಆರಾಧನೆ ಕೂರಿಸಿದಾಗ ಆಗಿದೆ. ಅದಕ್ಕೆ ಹೇಳೋದು ದೈವದ ಮೇಲೆ ಯಾವುದೂ ಇಲ್ಲ. ಯಾಕಂದರೆ ನಾನು ಹಠ ಸಾಧಿಸಿದ್ದೆ, ನಾನು ಆಗೋದಿಲ್ಲ, ನನಗೆ ಇದಲ್ಲ, ನಾನು ಇದನ್ನೆಲ್ಲ ನಂಬೋದಿಲ್ಲ ಅಂತ. ಅಂತೂ ದೈವನೇ ಮೇಲಾಯಿತು, ನಾನು ಸೋತೆ. ನಾನು ನೇರವಾಗಿ ಹೇಳ್ತೇನೆ, ನಾನು ಸೋತೆ. ನಮ್ಮ ತುಳುನಾಡಿನಲ್ಲಿ ನಮಗೆ ದೈವ ಹೇಗೆ ಅಂತ ಹೇಳಿದರೆ ಒಂದು ಕೋರ್ಟ್ ಇದ್ದ ಹಾಗೆ. ನಮ್ಮ ದೈವದ ನಡೆಯಲ್ಲಿ ನಾವು ಸತ್ಯ ಬಿಟ್ಟು ಸುಳ್ಳು ಹೇಳಿ ಧರ್ಮ ಬಿಟ್ಟು ಅಧರ್ಮ ಮಾಡಿದರೆ ಕೋರ್ಟಿನಲ್ಲಿ ಸಾಕ್ಷಿ ಪ್ರಮುಖ ಆಗಿರ್ಬೋದು. ನಮ್ಮ ದೈವಾಲಯದಲ್ಲಿ ನಮ್ಮ ಕೊರಗಜ್ಜನ ನಡೆಯಲ್ಲಿ ಯಾವಾಗಲೂ ನಮಗೆ ಪ್ರಧಾನವಾಗಿ ಬರುವಂಥದ್ದು ಧರ್ಮ. ಆ ಧರ್ಮದಲ್ಲಿ ಇದ್ದರೆ ಅಂತ ಹೇಳಿದರೆ ನಾವು ಎಲ್ಲಿ ನಿಂತರೂ ಸಹ ಅಜ್ಜನಿಗೆ ಕಾಣಿಕೆ ಕಟ್ಟಿಯೇ ತೀರ್ಮಾನ ಕೇಳಬೇಕಂತೇನಿಲ್ಲ. ಅಜ್ಜ ನನ್ನ ಪಾಲಿಗೆ ನೀನು ಇಲ್ವಾ ಕೇಳಿದರೆ ಸಾಕು. ಅದು ಧರ್ಮದಲ್ಲಿದ್ದು ಯೋಗದಲ್ಲಿ ನಮ್ಮ ಅನುಗ್ರಹ ಆಗುವ ಪಾಲಿನದ್ದು ಹೌದು ಅಂತಾದರೆ ಖಂಡಿತವಾಗ್ಲೂ ಅಜ್ಜ ಕನಿಸ್ತಾನೆ. ಅದು ಎಲ್ಲೇ ಇರ್ಬೋದು. ಯಾಕಂದರೆ ಕೆಲವೊಂದು ಪದ್ಧತಿಯಲ್ಲಿ ಕೆಲವರೊಬ್ಬರು ಹೇಳಿದ್ದಾರೆ, ನಾನು ಅವ್ರು ತಪ್ಪಂತ ಹೇಳೋದಿಲ್ಲ, ಅವರವರಿಗೆ ಗೊತ್ತಿದ್ದಷ್ಟು ಅವರವರಿಗೆ ತಿಳಿದಷ್ಟು ಮಾತಾಡ್ತಾರೆ. ಆದರೆ ನಾನಿವತ್ತು ಹೇಳೋದಂತ ಹೇಳಿದ್ರೆ ಕೊರಗಜ್ಜನಿಗೆ 1 ರೂಪಾಯಿ ಕಟ್ಟಿ ಚಕ್ಲಿ ಇಡಿ ಬೀಡ ಇಡಿ ನಾನು ಹೇಳುವಂಥ ಕ್ರಮ ನಾನು ಹೇಳೋದಿಲ್ಲ. ಯಾಕಂದರೆ ದೇವರಿಗೆ ಯಾವುದು ಬೇಡ. ಇವತ್ತು ನಾವು ಚಕ್ಲಿ ಇಡ್ಬೋದು, ಬೀಡ ಇಡ್ಬೋದು, ಏನೇ ಇಟ್ಟು ಸಹ ನಾವು ಮನುಷ್ಯ ತಿನ್ನುವಂಥದ್ದು. ದೇವರಿಗೆ ನಾವು ಕೊಡಲಿಕ್ಕೆ ಆಗುವಂಥದ್ದು ಅಗಾಧ ಭಕ್ತಿ ನಮ್ಮ ಮನಸ್ಸಿಂದ. ಕೆಲವರು ನನಗೆ ಫೋನ್ ಮಾಡಿ ನಮ್ಮ ಇಲ್ಲಿ ಆಫೀಸಿಗೆ ಕೇಳ್ತಾರೆ, ನಾವು ಬರ್ತಿದ್ದೇವೆ, ಏನು ತರಲಿ ಅಜ್ಜನಿಗೆ ಅಂತ. ನಮ್ಮಲ್ಲಿ ಹೇಳೋದು ಹಿಂದೆ ಭಕ್ತಿ ತಗೊಬನ್ನಿ ಸಾಕು ಅಂತ. ಯಾಕಂತ ಹೇಳಿದರೆ ನಾವು ದೈವರಿಗೆ ಕೆಲವರು ನಮ್ಮ ಇಲ್ಲಿ ತುಳುನಾಡಿನ ಒಂದು ಕ್ರಮ ಉಂಟು, ಬೆಳ್ಳಿ ಕೊಡುವಂಥದ್ದು, ಬಂಗಾರ ಕೊಡುವಂಥದ್ದು, ನಮ್ಮ ಮನಸ್ಸು ಖುಷಿಯಾಗಿ. ಕೆಲವರ ಹತ್ರ ಕೋಟಿಗಟ್ಟಲೆ ಆಸ್ತಿ ಇದ್ದವರಿಗೆ ಒಂದು ಚಕ್ಲಿ ಬೀಡ ದೈವ ಕೊಡಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಏನೂ ಇಲ್ಲದಂಥ ಸಂಸಾರ ಬಂಗಾರದ ತಲೆ ಹಾಕುವ ಪಾಳೆ ಆಗಲಿ, ಬಂಗಾರದ ಕೋಲು ಹಾಗೆ ಯೋಗ ಕೊಡುತ್ತಾರೆ. ಹಾಗಾಗಿ ದೇವರು ನಮಗೆ ಏನು ತಗೋಬೇಕು ಅದು ನಮ್ಮ ಹತ್ರ ತಗೊಳ್ತಾರೆ. ನಾವಾಗಿ ಕೊಡುವಂಥದ್ದು ಏನೂ ಇಲ್ಲ. ಹಾಗಾಗಿ ನಾನು ಹೇಳೋದಷ್ಟೇ, ಅಜ್ಜನ ಮನಸ್ಸಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಆ ಯೋಗದಲ್ಲಿ ನಮಗೆ ಆ ಯೋಗ ಖಂಡಿತವಾಗಲೂ ಆಗೋದು ಹೌದಾದರೆ, ನಮ್ಮಲ್ಲಿ ಧರ್ಮ ಇದ್ದರೆ, ನಮ್ಮಲ್ಲಿ ಭಕ್ತಿ ಇದ್ದರೆ ಖಂಡಿತವಾಗ್ಲೂ ಕೊರಗಜ್ಜ ದೈವ ಹಾಗೆ ಮಂತ್ರದೇವತೆ ಚಾಮುಂಡಿಗುಳಿಗ ಯಾವ ದೈವವನ್ನು ನಾವು ಕರೆದು ಮಾಡಿದಂಥ ಕಾರ್ಯ ಸರಿ ಇದ್ದರೆ ಖಂಡಿತವಾಗ್ಲೂ ಅದು ಜಯ ಆಗ್ತದೆ ಅಂತ ಹೇಳ್ತೇನೆ. ಇವಾಗ ನಾನು ಕೇಳ್ಪಟ್ಟಿದ್ದೀನಿ, ಕೊರಗಜ್ಜ ಇರೋ ಜಾಗದಲ್ಲಿ ಚಾಮುಂಡಿ ಗುಳಿಗಲು ಇರುತ್ತೆ, ಎಲ್ಲ ಕಡೆ ಅದು ಆ ಥರನೇ ಬಂದಿದೆ. ಅಂದರೆ ಅದು ಏನು ಸಂಬಂಧಗಳಿದೆ, ಅಂದರೆ ಯಾವ ಥರ ಬರುತ್ತೆ ನೋಡಿ, ನಾನು ಆವಾಗಲೇ ಹೇಳಿದೆ, ಯಾವುದೇ ದೈವಾರಾಧನೆಗೆ ಸರಿಯಾದ ಆಧಾರ ಇಲ್ಲ. ನಮ್ಮ ನಂಬಿಕೆ ನಮ್ಮ ಆರಾಧನೆ ಪದ್ಧತಿಯಲ್ಲಿ ಹೋಗ್ತದೆ. ಅದನ್ನು ನಾನು ಹೇಳುವುದಿಲ್ಲ ಕೊರಗಜ್ಜ ಇದ್ದಲ್ಲಿ ಚಾಮುಂಡಿ ಗುಡಿಗೆ ಇದ್ದಾನಂತ ಹೇಳುವುದಿಲ್ಲ. ಯಾಕಂದರೆ ಈಗ ಅಜ್ಜನ ಮೂಲಸ್ಥಾನ ಕುತ್ತಾರಿನಲ್ಲಿ ಒಂದು ಲೆಕ್ಕಕ್ಕೆ ಅಜ್ಜನ ಲೆಕ್ಕದಲ್ಲಿ 7 ಕಲ್ಲು ಆ ಜಾಗದಲ್ಲಿ ಹೇಳ್ತಿರುವಂಥದ್ದು ಮಾತ್ರ. ಅದು ಹೊರಗೆ ಸಂಬಂಧಪಟ್ಟದ್ದುಂಟು. ಯಾಕಂದರೆ ಚಾಮುಂಡಿ ಗುಳಿಗ ಅನ್ನುವಂಥದ್ದು ಹೇಗಂದರೆ ಮೈಸೂರಿನ ಚಾಮುಂಡಿ ಗುಳಿಗ ಒಂದು ಲೆಕ್ಕಾಚಾರದಲ್ಲಿ ಯಾರ ಹತ್ರನೂ ನಿಲ್ಲಿಸ್ಲಿಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಚಾಮುಂಡಿ ನಿಲ್ಲಿಸಿರುವಂಥದ್ದು. ಈ ನೀವು ಮಲೆನಾಡಿನ ಪರಿಸರಕ್ಕೆ ಹೋದರೆ ಹೆಚ್ಚಿನ ಜಾಗದಲ್ಲಿ ಚಾಮುಂಡಿ ಮತ್ತು ಗುಳಿಗ ರಾಹು ಅನ್ನುವಂಥ ಆರಾಧನೆ ಇರ್ತದೆ ಮಲೆನಾಡಿನ ಪರಿಸರ. ಅದು ಯಾಕಂತ ಹೇಳಿದರೆ ಚಾಮುಂಡಿ ದೈವ ಮತ್ತು ಗುಳಿಗ ಹೇಗಂತ ಹೇಳಿದರೆ ಮನೆಯಲ್ಲಿ ಯಜಮಾನರಿದ್ದ ಹಾಗೆ, ಜಾಗಕ್ಕೆ ಯಜಮಾನರಿದ್ದ ಹಾಗೆ. ಈಗ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಕತ್ಕೊಂಡು ಹೋದರು ಯಾರೋ ಒಬ್ಬರು, ಆವಾಗ ಮನೆ ಯಜಮಾನನೇ ಬೆನ್ನಿಡೋದು, ಹೌದಲ್ವಾ? ಅದೇ ರೀತಿ ಈ ಚಾಮುಂಡಿ ಗುಳಿಗ ಅನ್ನುವಂಥ ದೈವ ಗೊತ್ತಿಲ್ಲದೆ ಅಧರ್ಮದಲ್ಲಿ ಕೈ ಹಾಕಿ ತಗೊಂಡೋದ ಸೊತ್ತಿನ ಹಿಂದೆ ಬರ್ತಾರನ್ನುವಂಥ ನಂಬಿಕೆ ಉಂಟು. ಅದು ಯಾಕಂದರೆ ನಾನು ತುಂಬ ಒಂದು ಪ್ರಶ್ನಾಧಾರದಲ್ಲಿ ನೋಡುವಾಗ ನನಗೂ ತುಂಬ ಸಲ ನನಗೆ ಅಂಥ ವಿಚಾರ ಆಗಿದೆ. ಕೆಲವೊಂದು ವ್ಯಕ್ತಿಗಳಿಗೆ ಹುಚ್ಚಾಟ ಶುರುವಾಗುವಂಥದ್ದು, ತಲೆಯಲ್ಲಿ ಇರುಳು ಮರಳು ಥರ ಮಾಡುವಂಥದ್ದು, ಇದೆಲ್ಲ ಒಂದು ಲೆಕ್ಕದಲ್ಲಿ ಆಗಿರುವಂಥದ್ದು ಹೌದು. ಆದರೆ ಅಜ್ಜ ಇದ್ದಲ್ಲಿ ಚಾಮುಂಡಿ ಗುಳಿಗ ಇರಲೇಬೇಕನ್ನುವಂಥದ್ದು ನನ್ನ ಗೊತ್ತಿದ್ದ ವಿಚಾರದಲ್ಲಿ, ನನಗೆ ಗೊತ್ತಿರುವಂಥ ವಿಷಯದಲ್ಲಿ ಇಷ್ಟು ತನಕ ನನಗೆ ಗೊತ್ತಿಲ್ಲ. ಈ ಕ್ಷೇತ್ರ ವಿಶೇಷತೆ ದಿನಗಳು ಯಾವುದಾದ್ರು?
ನಾವು ವಿಷಯ ಏನಂತ ಹೇಳಿದರೆ ಮೊದಲು ನಾವು ಮಂಗಳವಾರ ಆದಿತ್ಯವಾರ ಶುಕ್ರವಾರ ಪ್ರಶ್ನಾ ದಿನ ಮಾಡ್ತಾ ಇದ್ವಿ. ಅದು ಹೇಗಾಯ್ತಂತೆ ಕಾಲಕ್ರಮೇಣ ಬರುವಂಥ ಜನಸಂಖ್ಯೆ ಜಾಸ್ತಿ ಆಯಿತು, ನಮ್ಗೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಶನಿವಾರ ದಿನ ನಾವು ಅಪಾಯಿಂಟ್ಮೆಂಟ್ ಕೊಡ್ತೇವೆ. ಯಾಕಂತ ಹೇಳಿದರೆ ಮಾತಾಡಬೇಕಾದ್ರೆ ಒಬ್ಬರ ಹತ್ರ 10 ನಿಮಿಷ ಮಾತಾಡ್ಬೋದು, 15 ನಿಮಿಷ ಮಾತಾಡ್ಬೋದು. ಒಂದು ವ್ಯಕ್ತಿ ಹೆಚ್ಚು ಅಂದರೆ ನನ್ನ ದೇಹಕ್ಕೆ ಆತ್ಮಕ್ಕೆ ದೈವ ಬಲ ಉಂಟು, ದೇಹಕ್ಕೆ ನಾನು ಬಂದಂಥ ಅನುಭವಿಸುವಂಥ ಪರಿಸ್ಥಿತಿ ನಾನು ಅನುಭವಿಸಲೇಬೇಕು. ಯಾಕಂತ ಹೇಳಿದರೆ ಎಷ್ಟೇ ದೊಡ್ಡ ಪವಾಡ ಪುರುಷ ಆಗಲಿ, ಎಷ್ಟೇ ದೊಡ್ಡ ನೇಮ ನಿಷ್ಠೆಯಲ್ಲಿರುವವನಾದರೂ ಸಹ ಅವನಿಗೆ ದೇಹಕ್ಕೆ ಬರುವಂಥ ಗ್ರಾಚಾರದ ನೋವನ್ನು ಅವನು ಅನುಭವಿಸಲೇಬೇಕು. ಹಾಗೆ ಅದಕ್ಕೋಸ್ಕರ ನಮ್ಗೆ ಅದು ಪರಿಸ್ಥಿತಿ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಶನಿವಾರ ಅಪಾಯಿಂಟ್ಮೆಂಟ್ ಕೊಡ್ತೇವೆ. ಆದಿತ್ಯವಾರ, ಸೋಮವಾರ, ಮಂಗಳವಾರ, ಬುಧವಾರ ಅದು ಜನ ಹೇಗಿದೆ ಅದರ ಪ್ರಕಾರ ಕೊಡ್ತೇವೆ. 10 ಗಂಟೆಗೆ ಪೂಜೆ ಆಗ್ತದೆ, 11 ಗಂಟೆಗೆ ಪ್ರಸಾದ, ಅಂದರೆ ಜನ ಜಾಸ್ತಿ ಇರ್ಲಿಕ್ಕೆ ಹೋಗಿ 11 ಗಂಟೆ ತನಕ ಪ್ರಸಾದ ಕೊಡೋದೇ ಆಗುತ್ತೆ. ಅದ್ರ ಮೇಲೆ ಪ್ರಶ್ನಾ ಚಿಂತನೆ ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ಇಲ್ಲಿ ಈ ಕ್ಷೇತ್ರಕ್ಕೆ ದೂರದಿಂದ ಬರುವಂತವ್ರಿಗೆ ಏನಾದ್ರು ವ್ಯವಸ್ಥೆ ಇದೆಯಾ? ನೈಟ್ ಹಾಲ್ಟ್ ಆಗುವಂತ ವ್ಯವಸ್ಥೆ ನೋಡಿ ನಮ್ಮದೊಂದು ವ್ಯವಸ್ಥೆ ಇದೆಯಾ? ಹಾಂ ನೋಡಿ, ನನ್ನದೊಂದು ಸಣ್ಣ ಕ್ಷೇತ್ರ. ಯಾಕಂದರೆ ನಾನಿಲ್ಲಿ ನೀವು ತಿಳಿದಿರ್ಬೋದು, ಕೇಳಿರ್ಬೋದು. ಯಾಕಂದರೆ ನಾನು ಎಲ್ಲ ನೇರವಾಗಿ ಹೇಳ್ತೇನೆ. ನಾನು ಇಷ್ಟು ಹಾಕಬೇಕು ಅಷ್ಟು ಹಾಕಬೇಕು ಅನ್ನುವಂಥ ಲೆಕ್ಕ ನನ್ನ ಮನಸ್ಸಲ್ಲಿ ಇಲ್ಲ. ನಾನು ಯಾಕಂದರೆ ವ್ಯವಹಾರದಲ್ಲಿ ಅತಿ ಹೆಚ್ಚು ಹಣ ನೋಡಿದವನು. ಅದೆಲ್ಲವನ್ನು ಬಿಟ್ಟು ಈ ಕಾರ್ಯಕ್ಕೆ ಬಂದೆ. ಯಾಕೆ ನನ್ನ ಹತ್ರ ನನ್ನ ಅಜ್ಜ ದೈವಗಳು ನನಗೆ ಯಾವುದು ಕಮ್ಮಿ ಮಾಡಲಿಲ್ಲ. ನಾನು ಅದನ್ನು ಹೇಳ್ತೇನೆ. ಭಕ್ತಾಭಿಮಾನಿಗಳು ತುಂಬ ಜನ ಕೊಡುಗೆಯನ್ನು ಕೊಟ್ಟಿದ್ದಾರೆ, ದೇಣಿಗೆಯನ್ನು ಕೊಟ್ಟಿದ್ದಾರೆ, ನಾನು ಇಲ್ಲ ಅಂತ ಹೇಳಿದೆ. ಆದರೆ ನಾನು ಹೇಳೋದು ಅವ್ರ ಹತ್ರ ಒಂದೇ, ನನ್ನ ಕೈಯಲ್ಲಿ ಕೊಡೋದು ಬೇಡ, ಕಾಣಿಕೆ ಡಬ್ಬಕ್ಕೆ ಹಾಕಿ ಹೋಗಿ. ಯಾಕಂದರೆ ನಾನು ವ್ಯಕ್ತಿಯನ್ನು ನೋಡಿದಾಗ ಅವರ ಮೇಲೆ ನನಗೊಂದು ವಿಶೇಷವಾದ ಒಂದು ಕಾಳಜಿ ಬರ್ತದೆ. ಆವಾಗ ಈ ಮಣ್ಣಿನ ಧರ್ಮ ಅಧರ್ಮ ಆಗಿ ಹೋಗ್ತದೆ. ಯಾಕಂದರೆ ಇಲ್ಲಿ ಬಡವ ಬರಲಿ, ಶ್ರೀಮಂತ ಬರಲಿ, ದೇಣಿಗೆ ಕೊಟ್ಟವನು ಬರಲಿ, ಕೊಡ್ದಿದ್ದವನು ಬರಲಿ, ಎಲ್ಲರೂ ನನ್ನನ್ನು ನೋಡ್ಲಿಕ್ಕೆ ಬರೋದಲ್ಲ, ನಾನು ದೈವಗಳನ್ನು ನೋಡ್ಲಿಕ್ಕೆ ಬರುವಂಥದ್ದು. ದೈವಗಳಿಗೆ ಗೊತ್ತಾದರೆ ಸಾಕು. ಹಾಗಾಗ್ಲಿಕ್ಕೆ ಹೋಗಿ ಇಲ್ಲಿ ಬಂದವರಿಗೆ ನಾವು ಅನ್ನದಾನದ ವ್ಯವಸ್ಥೆ ಮಾಡಿದ್ದೇನೆ. ಉಳಿಲಿಕ್ಕೆ ಇಲ್ಲಿ ಹತ್ತಿರದಲ್ಲಿ 7 ಕಿಲೋಮೀಟರ್ ದೂರದಲ್ಲಿ ಕೆಲವು ಉಳಿಯುವಂಥ ವ್ಯವಸ್ಥೆಗಳು, ವಸತಿ ಗೃಹಗಳುಂಟು. ಅವರು ಸಹ ಅಷ್ಟೇ. ನಮ್ಮ ಅಜ್ಜನ ಕ್ಷೇತ್ರ ಅಂತ ಹೇಳಿದ ಕೂಡಲೇ ಅವರ ಏನೊಂದು ನಿಗದಿತ ದಿನದ ಕ್ರಾಯ ಉಂಟು, ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಒಂದು ಅನುಗ್ರಹ ದೇವರು ಕೊಡಲಿ ಅಂತ ಹೇಳಿ ಕೇಳ್ತಿದ್ದೇನೆ. ಯಾಕಂದರೆ ಅವ್ರ ಹತ್ರ ಕೇಳಿದ್ದು ಸ್ವಲ್ಪ ಅದರಲ್ಲಿ ಸ್ವಲ್ಪ ಅವರಿಗೆ ಆಗುವಷ್ಟು ತಕ್ಕ ಮಟ್ಟಿಗೆ ಸ್ವಲ್ಪ ಕಡಿಮೆ ದರದಲ್ಲಿ ಕೊಡುವಂಥ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ. ಆಮೇಲೆ 10 ಗಂಟೆಗೆ ಬೆಳಿಗ್ಗೆ ಪೂಜೆ ಆದಮೇಲೆ ಶುರುವಾದ ಅನ್ನದಾನ ರಾತ್ರಿ 10 ಗಂಟೆ ತನಕ ಯಾರೇ ಬಂದರು ಎಷ್ಟೇ ಅಂದರೆ, ಯಾಕಂದರೆ ನಮ್ಮ ಇಲ್ಲಿ ಒಂದು ಮತ್ತೊಂದು ವಿಶೇಷ ಅಂದರೆ ನಮ್ಮಲ್ಲಿ ನನಗೆ ಜಾತಿ ಧರ್ಮ ಅನ್ನುವಂಥದ್ದು ಸ್ವಲ್ಪ ದೂರ. ಯಾಕಂದರೆ ನನ್ನ ಮನೆಯೊಳಗೆ ಎಲ್ಲ ಜಾತಿಯವರು ಬರ್ತಾರೆ. ನನ್ನ ಅಮ್ಮ ಇಲ್ಲಿದ್ದಾಳೆ, ಮಂತ್ರದೇವತೆ. ಇವಳು ಹೇಗಂತ ಹೇಳಿದರೆ ಕಲಿಯುಗದ ಅಂತ್ಯಶಕ್ತಿ. ಇಲ್ಲಿ ಒಂದು 3-4 ಸಲ ಒಂದು ನಿಜ ರೂಪದಲ್ಲಿ ದರ್ಶನ ಕೊಟ್ಟಂಥ ತಾಯಿ ಇವಳು. ಯಾಕಂದರೆ ಇದಕ್ಕೆ ನಮಗೆ ಬೇಕಾದಂಥ ಸಾಕ್ಷಿ ಆಧಾರಗಳಿವೆ ನಮ್ಮ ಹತ್ರ. ನಿಜ ರೂಪದಲ್ಲಿ ದರ್ಶನ ಕೊಟ್ಟದ್ದಕ್ಕೆ ಸಾಕ್ಷಿ ಆಧಾರಗಳಿವೆ. ಅಂದರೆ ಇಲ್ಲಿ ಈಗ ನೋಡ್ತಿದ್ರು, ಒಂದು ಬಿಳಿಗೆ ಬಟ್ಟೆ ಹಾಕಿದಂಥ ಒಂದು ಹೆಣ್ಣು ಮಗು, ಅವಳಿಗೊಂದು ದರ್ಶನ ಆಗಿದೆ. ಅದೊಂದು ಹೇಳಿದರೆ ನಾವು ಯಾಕೆ ಹೇಳಬೇಕಂತ ಹೇಳಿದರೆ, ಇದು ನಮ್ಮಲ್ಲಿ ಕೋಲ ಆಗ್ತದೆ, ಆಷಾಢದ ಕೋಲ. ಅಲ್ಲಿ ಅದು ನಾವು ಯಾಕೆ ಮಾಡೋದಂದರೆ ನಮ್ಮದೊಂದು ನಂಬಿಕೆ, ತಾಯಿ ಆ ದಿನ ನಮ್ಮ ಭೂಮಂಡಲಕ್ಕೆ ಅಂದರೆ ತುಳುನಾಡಿಗೆ ಬಂದ ದಿನ ಅಂತೇಳಿ. ಆಷಾಢದಂದರೆ ಆಟಿ ಅಂತ ಹೇಳ್ತೀವಿ, ಆಟಿ 13ನೇ ದಿನ ಅಂತೇಳಿ. ಅವತ್ತು ಕೋಲ ಮಾಡಿದಾಗ ಅದು ನವರಾತ್ರಿಗಿಂತ ಮುಂಚಿನ ದಿನದಲ್ಲಿ ಕೆಲವೊಂದು ಸನ್ನಿವೇಶ ಆಗಿತ್ತು. ಪಾತ್ರಿಗಳಿಗೆ ಈ ವಿಷಯ ಗೊತ್ತಿಲ್ಲ, ಯಾರು ದರ್ಶನಕ್ಕೆ ನಿಂತ ಅವ್ರ ವಿಷಯ ಗೊತ್ತಿಲ್ಲ. ಬಂದು ನಿಂತಾಗ ಇವಳು ಪ್ರಸಾದಕ್ಕೆ ನಿಂತಾಗ ನೇರವಾಗಿ ಹೇಳಿದರು, ನೀನು ಅವಳು ಇವಳು ಅಂತ ಹೆಸರಿಡ್ದು ಬೇಡ, ನಾನೇ ಬಂದದ್ದು ನಿನ್ನ ಭಕ್ತಿಗೆ ಮೆಚ್ಚಿ ಅಂತೇಳಿ. ಅಂತ ಒಂದು 3-4 ಇನ್ಸಿಡೆಂಟ್ ಆಗಿದೆ. ಅದೇ ಪ್ರಕಾರವಾಗಿ ಇಲ್ಲಿ ಜಾತಿ ಧರ್ಮ ನನ್ನ ಲೆಕ್ಕದಲ್ಲಿ 2 ಧರ್ಮ, ಒಂದು ಮನುಷ್ಯ ಧರ್ಮ. ಅದರಲ್ಲಿ 2 ಜಾತಿ ಯಾವುದು ಕೇಳಿದರೆ ಒಂದು ಗಂಡು ಒಂದು ಹೆಣ್ಣು. ಯಾಕಂದರೆ ಇವತ್ತು ನೀವು ನೋಡಿದ್ರಿ ಬ್ಲಡ್ ಡೊನೇಷನ್, ಯಾವ ಜಾತಿ ಯಾವ ಧರ್ಮ ನಿಮಗೆ ಗೊತ್ತಾಯ್ತಾ? ಅದರಲ್ಲಿ ಮುಸಲ್ಮಾನ ಧರ್ಮದವರಿದ್ದರು, ಕ್ರಿಶ್ಚಿಯನ್ ಧರ್ಮದವರಿದ್ದರು, ಜೈನ ಧರ್ಮದವರಿದ್ದರು, ಹಿಂದೂ ಧರ್ಮದವರಿದ್ದರು. ನಾನು ಹೇಳುವುದಷ್ಟೇ, ಎಲ್ಲ ಧರ್ಮವನ್ನು ಪ್ರೀತಿಸಿ ಎಲ್ಲ ಧರ್ಮಕ್ಕೆ ಅಧಿಕಾರ ಕೊಡಿ, ಆದರೆ ಅಧಿಕಾರವನ್ನು ದುರ್ಬಳಕೆ ಅಂತೂ ಮಾಡಲಿಕ್ಕೆ ಹೋಗಬೇಡಿ. ಮತ್ತೊಂದು ವಿಶೇಷವಾಗಿ ಹೇಳೋದಂದರೆ, ಜಾತಿ ಅನ್ನುವಂಥದ್ದು ಹೇಗಂತ ಹೇಳಿದರೆ ನಾವು ಮಾಡಿಕೊಟ್ಟದ್ದು. ಸತ್ತಾಗ ಹೋಗುವಾಗ ಯಾವುದಿಲ್ಲ, ಬರುವಾಗ ನಮಗೆ 16 ದಿನದ ಸೂತಕ ಅಂತಾರೆ. ಯಾಕೆ? 1 ತಿಂಗಳ ಕಟ್ಲೆ ಮಾಡಿದ ಮೇಲೆ ಒಂದು ಲೆಕ್ಕಕ್ಕೆ ಹುಟ್ಟಿದಂಥ ಮಗು, ನನ್ನ ಪ್ರಕಾರ ನನಗೆ ಗೊತ್ತಿರುವಂಥ ನಾನು ನೋಡಿದ ಪ್ರಕಾರ 1 ತಿಂಗಳು ಯಾವ ಜಾತಿನೂ ಇಲ್ಲ. ಯಾಕೆ ಹೇಳಿ? ಸೂತಕ ಅಂತೇಳಿ ಮಾಡ್ತಾರೆ. ನಾವು ಸಂಸಾರಕ್ಕೆ ಸೇರುವಂಥ ದಿನದಲ್ಲಿ 16 ದಿನ 11 ದಿನ ದೇವರ ತೀರ್ಥ ಹಾಕಿ ಆಮೇಲೆ ಮಗುವನ್ನು ಸಂಸಾರಕ್ಕೆ ತಗೊಳ್ಳೋದು. ಹುಟ್ಟುವಾಗ ಇಲ್ಲದ ಜಾತಿ, ಸಾಯುವಾಗ ಇಲ್ಲದ ಜಾತಿ, ನಡುವಲ್ಲಿ ಯಾಕೆ ಅಂತ ನಾನು ಕೇಳುವಂಥದ್ದು. ಅದಕ್ಕೋಸ್ಕರ ಜಾತಿ ಧರ್ಮ ಅನ್ನುವಂಥದ್ದು ಯಾವುದಿಲ್ಲ. ಯಾರು ಬಂದರೂ ಸಹ ಮುಕ್ತ ಪ್ರವೇಶ, ಎಲ್ಲರೂ ಬರ್ಬೋದು. ಅವರವರ ನಂಬಿಕೆ, ಅವರವರ ಭಕ್ತಿ. ನಾನು ಬಂದವರದೆಲ್ಲರದ್ದು 100 ಪಾಲು ನಾನು ಕೆಲಸ ಮಾಡಿ ಕೊಡ್ತೇನೆ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾನಿಲ್ಲೊಬ್ಬ ಪೋಸ್ಟ್ಮನ್ ಇದ್ದಾಗ ಪ್ರಸಾದ ಕೊಡೋದು ಮಾತ್ರ. ಅವರ ಭಕ್ತಿ ಇದ್ದರೆ ಈ ದೈವಗಳ ಶಕ್ತಿಗಂತೂ ಕೊರತೆ ಆಗಲಿಲ್ಲ ಇಲ್ಲಿ ತನಕ. ಯಾಕಂದರೆ ಆಸ್ಪತ್ರೆಯಲ್ಲಿ ಹೊರಬಿಟ್ಟವ ರೋಗಿಗಳು ಬದುಕಿ ಬಂದಂಥ ಹಿನ್ನೆಲೆ ಎಷ್ಟೋ ಉಂಟು. ಕಾಲು ನೋವು ಅಂತೇಳಿ ನೀವು ಅಲ್ಲಿ ಒಂದು ಗಡು ಪ್ರದೇಶ ನೋಡಿದ್ದೀರಾ, ನಮ್ಮ ಕ್ಷೇತ್ರಪಾಲನ, ಅಲ್ಲಿಯೇ ತನಕ ರಿಕ್ಷಾದಲ್ಲಿ ಕುಂಡ್ಕೊಂಡು ಬಂದವರು ಒಳಗೆ ಬರುವಾಗ ನಡ್ಕೊಂಡು ಬಂದಂಥ ಹಿನ್ನೆಲೆ ಉಂಟು.
ಅಲ್ಲಿಯ ತನಕ ಮಕ್ಕಳು ಹೊಟ್ಟೆ ನೋವು ಅಂತೇಳಿ ತಳಲಾರದೆ ದೋಷಗಳಿಂದ ಬರುವಂಥದ್ದು ಹೇಳಿದ್ದು, ರೋಗದಲ್ಲಿ ಹೇಳಿದಲ್ಲ ನಾನು. ತಾಳಲಾರದೆ ಬಂದ ಮಕ್ಕಳು ನಮ್ಮ ಅಮ್ಮನ ಎದುರಲ್ಲಿ ಹೋಗಿ ಊಟ ಮಾಡಿದ 2 ನಿಮಿಷದಲ್ಲಿ ಹೊಟ್ಟೆ ನೋವು ಕಮ್ಮಿ ಆದ ಎಷ್ಟೋ ಹಿನ್ನೆಲೆಗಳಿವೆ ಅಂತ ಜಾಸ್ತಿಯಾಗಿ ಆರೋಗ್ಯಕ್ಕೆ. ಆಮೇಲೆ ಒಂದು ನಿಮಗೆ ಇದೊಂದು ವಿಷಯದಲ್ಲಿ ಹೇಳ್ತೇನೆ, ಇದೊಂದು ಯಾಕಂದರೆ ಆಕಸ್ಮಿಕ ವಿಷಯ ನನಗೂ ಸ್ವಲ್ಪ ರೋಮ ಸರ್ತ ಮಾಡಿದಂಥ ವಿಷಯ. ಕಣ್ಣು ಹೋಗಿದೆ, 33 ವರ್ಷ 35 ವರ್ಷದ ಹೆಂಗಸು, ಕಣ್ಣು ಹೋಗಿದೆ, ಇದ್ದಕ್ಕಿದ್ದಾಗೆ ಕಣ್ಣು ಹೋಗಿದೆ. ವೈದ್ಯರಲ್ಲಿ 16 ದಿನ ಪರೀಕ್ಷೆ, ಇಲ್ಲ ಆಗೋದಿಲ್ಲ, ಕಣ್ಣು ಬರೋದಿಲ್ಲ. ಅಜ್ಜನಲ್ಲಿ ಬಂದರು, ಅಜ್ಜ ಹೇಳಿಸಿದ್ರು 3 ದಿನದಲ್ಲಿ ಕಣ್ಣು ಬರ್ತದೆ, ಇಲ್ಲಿ ಬಾತೀರ್ಥ ಸ್ನಾನ ಮಾಡುವಂತ. 3ನೇ ದಿನದಲ್ಲಿ ಮರಳಿ ಕಣ್ಣು ಬಂದಂಥ ಸಾಕ್ಷಿ ಇವತ್ತು ಇದೆ. ಇದು ಹೆಚ್ಚು ದಿನದಲ್ಲ, ಇದಕ್ಕಿಂತ ಮುಂಚೆ ಕೆಲಕ ಪವಾಡ ಆಸ್ಪತ್ರೆಯಲ್ಲಿ ಒಂದು ಮಗು ಈಗ 450 ಮೊದಲೆಲ್ಲ ಬಂದು ಅಂತ ಹೇಳಿದ್ದೆ, 450 ಶುಗರ್ ಆಗಿ ಆಗೋದಿಲ್ಲ ಅಂತೇಳಿ ಕಟ್ಟಿದ್ದು 12 ನಿಮಿಷದಲ್ಲಿ ಸರಿಯಾದ ತುಂಬ ಹಿನ್ನೆಲೆಗಳಿವೆ. ಹಾಗೆ ಹೇಳ್ತಾ ಹೋದರೆ ತುಂಬ ಉಂಟು. ನಾನು ಅದರಲ್ಲಿ ನನಗೆ ಆಶ್ಚರ್ಯ ಆದಂಥ ವಿಷಯದಲ್ಲಿ ನಾನು ನಿಮಗೆ ಹೇಳಿದಂಥದ್ದು. ಯಾಕಂದರೆ ಇದಕ್ಕೆ ಹೇಳ್ಬೋದು ಅದು ದೇವರ ಪವಾಡ ಅಲ್ಲ, ನಕಾರಾತ್ಮಕ ಕೆಲವರು ಮಾತಾಡೋರು ದೇವರ ಪವಾಡ ಹೇಗಾಗ್ತದೆ. ನಾನು ಹೇಳೋದು ವೈದ್ಯರು ಆಗೋದಿಲ್ಲ ಅಂತೇಳಿ 3-4 ಒಪಿನಿಯನ್ ಕೊಟ್ಟ ಮೇಲೆ ಮಾಡಿದರೆ ಅಂತ ಅದು ನಮ್ಮ ಅಜ್ಜ ಕೊರಗಜ್ಜ ಮಾತ್ರ ಅಂತ ಹೇಳೋದು ನಾನು.